ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಶ್ವೇತಾ ರವಿಕುಮಾರ್. ಇವತ್ತಿನ ದಿನ ಬಾಯಲ್ಲಿಟ್ರೆ ಬೆಣ್ಣೆ ತರ ಕರಗೋಗೋ ತರ ಗರ್ಗರಿಯಾಗಿ ಕೋಡ್ಬಳೆನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದ ನಂತರ 1 ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ಪು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1/4 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಲೋ ಫ್ಲೇಮ್ ಅಲ್ಲೇನೆ ಜಸ್ಟ್ ಬಿಸಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗಬಾರ್ದು, ಹಾಗೇನೆ ತಳ ಹಿಡಿಬಾರ್ದು. ಆ ರೀತಿ ಲೋ ಫ್ಲೇಮ್ ಅಲ್ಲೇನೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಬೇಕು. ಹಾಗೆ ಯಾರಾದ್ರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಹಿಟ್ಟನ್ನ ಹುರ್ಕೊಂಡಿದ್ದಾಗಿದೆ. ಇದನ್ನ ಒಂದು ಹಗಲವಾಗಿರುವಂತ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಎಷ್ಟು ಸಲ ಕೋಡ್ಬಳೆ ಮಾಡಿದ್ರು ಮೆತ್ತಗಾಗ್ಬಿಡುತ್ತೆ, ಗರ್ಗರಿಯಾಗಿರೋದೇ ಇಲ್ಲ, 1-2 ದಿನಕ್ಕೆಲ್ಲ ಮೆತ್ತಗಾಗ್ಬಿಡುತ್ತೆ ಅನ್ನೋರು ಈ ರೀತಿ ಮಾಡೋದ್ರಿಂದ ಎಷ್ಟೇ ದಿನ ಇಟ್ಟರು ಸಹ ಮೆತ್ತಗಾಗಲ್ಲ, ಗರ್ಗರಿಯಾಗೇ ಇರುತ್ತೆ. ನೋಡಿ, ಇವಾಗ ಹಿಟ್ಟನ್ನ ಹುರ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದಾಗಿದೆ. ನಂತರ ಕೋಡ್ಬಳೆಗೆ ಮಸಾಲಾನ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಖಾರಕ್ಕನುಗುಣವಾಗಿ ಗುಂಟೂರು ಮೆಣಸಿನ್ಕಾಯಿನ ಒಂದು 10ರಿಂದ 15 ಹಾಕೊಂಡಿದ್ದೀನಿ. ಹಾಗೇನೆ 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಸ್ವಲ್ಪ ನೀರ್ನ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಇದನ್ನ ಹುರಿದಿರೋಂಥ ಹಿಟ್ಟೊಳಗಡೆ ಹಾಕೋಬೇಕು. ಇವಾಗ ಹೊಸದಾಗಿ ಅಡಿಗೆ ಕಲಿಯೋರು ಸಹ ಈಸಿಯಾಗಿ ಕೋಡ್ಬಳೆನ ಮಾಡಬಹುದು, ಅಷ್ಟು ಸುಲಭವಾಗಿದೆ. ಹಾಗೇನೆ ಕೋಡ್ಬಳೆ ಇಷ್ಟಪಡಲ್ಲ ತಿನ್ನೋದಕ್ಕೆ ಅನ್ನೋರು ಸಹ ಈ ರೀತಿ ಒಂದ್ಸಲ ಮಾಡ್ಕೊಡಿ. ಇಷ್ಟಪಡಲ್ಲ ಅಂತ ಹೇಳೋದೇ ಇಲ್ಲ, ಪದೇ ಪದೇ ಕೇಳ್ತಾ ಇರ್ತಾರೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇವಾಗ ಇದಕ್ಕೆ ಹುರಿದಿರೋ ಹಿಟ್ಟೊಳಗಡೆ ರುಬ್ಬಿರೋಂತ ಮಸಾಲಾನ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಕರ್ಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಇವಾಗ ಬಿಸಿ ಎಣ್ಣೆನ ಹಾಕೋಬೇಕು. ನೋಡಿ, ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕೋಬೇಕು. ಹಾಕಿದ ತಕ್ಷಣ ನೊರೆ ಬರಬೇಕು. ಆ ರೀತಿ ಬಿಸಿಯಾಗಿರೋ ಎಣ್ಣೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಕೊಂಡು ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಬಿಸಿ ಇರುತ್ತೆ. ಕೋಡ್ಬಳೆನ 2-3 ರೀತಿನಲ್ಲಿ ಮಾಡಬಹುದು. ಮೊದಲನೇದು ಗ್ರೀನ್ ಮಸಾಲಾ ಕೋಡ್ಬಳೆ, ಹಾಗೇನೆ ಇನ್ನೊಂದು ಬಲ್ತಿರೋ ತೆಂಗಿನಕಾಯಿನ ರುಬ್ಬಿಟ್ಟು ಸಹ ಮಾಡಬಹುದು, ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಏನು ಮಸಾಲ ಹಾಕ್ತಲೇನೆ ಬರೀ ಚಿಲ್ಲಿ ಪೌಡರು ಮತ್ತೆ ಜೀರಿಗೆನ ಹಾಕಿ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಈ ರೀತಿ ಕೋಡ್ಬಳೆನ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟನ್ನ ಡ್ರೈ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪನೇ ನೀರ್ನ ಹಾಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕು. ನಮ್ಮ ತಾಯಿಯವರು ಯಾವಾಗ್ಲೂ ಇದೇ ರೀತಿ ಕೋಡ್ಬಳೆನ ಮಾಡೋದು. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರ್ನ ಹಾಕೊಂಡು ಹಿಟ್ಟನ್ನ ಕಲ್ಸ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ 1 ನಿಮಿಷ ಬಿಡದಂಗೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಅದಾದ್ಮೇಲೆ ಒಂದು 15 ನಿಮಿಷ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ರೆಸ್ಟ್ ಅಲ್ಲಿ ಇಟ್ರೆ ಹಿಟ್ಟು ಚೆನ್ನಾಗಿ ಹರಳಿರುತ್ತೆ. ನಂತರ ಮತ್ತೆ ಹಿಟ್ಟನ್ನ ನಾದ್ಕೊಂಡು ಕೋಡ್ಬಳೆನ ಮಾಡ್ಕೊಂಡು ಎಣ್ಣೆನಲ್ಲಿ ಕರಿಯೋದ್ರಿಂದ ಕೋಡ್ಬಳೆ ಗರ್ಗರಿಯಾಗಿ ಬರುತ್ತೆ, ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಕೈಯಲ್ಲಿ ಈ ರೀತಿ ಮುಟ್ಟದಾಗ ಸಾಫ್ಟ್ ಆಗಿರ್ಬೇಕು ಹಿಟ್ಟು. ಇವಾಗ ಈ ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ರೆಸ್ಟ್ ಅಲ್ಲಿ ಇಡ್ತೀನಿ. ಅಷ್ಟರೊಳಗಡೆ ಹಿಟ್ಟು ಹರಳಿರುತ್ತೆ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಿಟ್ಟು ಚೆನ್ನಾಗಿ ಹರಳಿದೆ. ಇವಾಗ ಮತ್ತೊಮ್ಮೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಹಿಟ್ಟು ಕೈಗೆ ಅಂಟ್ಕೋಬಾರ್ದು, ಆ ರೀತಿ ನೀಟಾಗಿ ಕಲ್ಸ್ಕೊಂಡಿರ್ಬೇಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೆ ಕೋಡ್ಬಳೆನ ನಾದ್ಕೊಳ್ಬಹುದು. ಕೋಡ್ಬಳೆನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು, ತ್ರಾಸ್ ಅಂತ ಅನ್ಸೋದೇ ಇಲ್ಲ. ನೋಡಿ, ಇವಾಗ ಚಪಾತಿ ಮಣೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಿಟ್ಟನ್ನ ಹಾಕೊಂಡು ನೋಡಿ ಈ ರೀತಿ ನಾದ್ಕೊಳ್ತಾ ಇದ್ದೀನಿ. 2 ಕೈಯಲ್ಲಿ ಈ ರೀತಿ ನಾದ್ಕೊಳ್ಳೋದ್ರಿಂದ ಬೇಗ ಕೋಡ್ಬಳೆನ ಮಾಡ್ಕೊಳ್ಬಹುದು. ಹಿಟ್ಟು ಈ ರೀತಿ ಕೈಯಲ್ಲಿ ನಾದ್ಕೊಳ್ತಾ ಹೋದಂಗೆ ಉದ್ದ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಚಾಕಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಸೈಡ್ಗೆ ಇಟ್ಕೊಂಡು ಇನ್ನು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಮತ್ತೆ ನಾದ್ಕೊಳ್ಳೋದ್ರಿಂದ ಕೋಡ್ಬಳೆನ ಮಾಡ್ಕೊಳ್ಬಹುದು. ಒಂದೇ ಸಮವಾಗಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಚಾಕುನಲ್ಲಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಂಡು ಮಾಡೋದ್ರಿಂದ ಒಂದೇ ಸಮವಾಗಿ ಕೋಡ್ಬಳೆನ ಮಾಡ್ಕೊಳ್ಬಹುದು. ಒಂದ್ ಸಣ್ಣ, ಒಂದ್ ದಪ್ಪ ಅಥವಾ ಒಂದ್ ಅಗಲ, ಒಂದ್ ಚಿಕ್ಕ ಆ ತರ ಏನೂ ಆಗಲ್ಲ. ಈ ರೀತಿ ಚಾಕುನಲ್ಲಿ ಒಂದೇ ಸಮವಾಗಿ ನೋಡ್ಕೊಂಡು ಕಟ್ ಮಾಡಿ ಮಾಡೋದ್ರಿಂದ ಒಂದೇ ಸಮವಾಗಿ ಕೋಡ್ಬಳೆನ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕೋಡ್ಬಳೆ ಒಂದೇ ಸಮವಾಗಿ ಪುಟ್ಟದಾಗಿ ಆಗಿದೆ. ಇದೇ ರೀತಿ ಪುಟ್ಟದಾಗಿ ಒಂದೇ ಸಮವಾಗಿ ಕೋಡ್ಬಳೆ ಮಾಡ್ಕೋಬೇಕು ಅಂದ್ರೆ
ಚಾಕುನಲ್ಲಿ ಕಟ್ ಮಾಡಿ ಮಾಡ್ಕೊಳ್ಬಹುದು, ಇಲ್ಲ ಹಾಗೇನು ಸಹ ಮಾಡ್ಕೊಳ್ಬಹುದು. ಮತ್ತೆ ಉಳ್ದಿರೋಂತ ಹಿಟ್ಟನ್ನು ಸಹ ಇದೇ ರೀತಿ ಲಟ್ಟಿಸ್ಕೊಂಡು ಕೋಡ್ಬಳೆನ ಮಾಡಿ ಇಟ್ಕೋಬೇಕು. ಒಂದೇ ಸಲ ಒಂದು 10-15 ಕೋಡ್ಬಳೆನ ಮಾಡ್ಕೊಂಡ್ರೆ ಒಂದ್ಸಲಕ್ಕೆ ಒಂದು ಬ್ಯಾಚ್ ಅಲ್ಲಿ ಎಣ್ಣೆನಲ್ಲಿ ಬೇಯಿಸ್ಕೋಬಹುದು. ನೋಡಿ ಈ ರೀತಿ ಕೋಡ್ಬಳೆನ ಮಾಡಿ ಇಟ್ಕೋಬೇಕು. ನೋಡಿ ನಾನಿಲ್ಲಿ ಒಂದು 10 ಕೋಡ್ಬಳೆನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೇ ಸಲ ಇಷ್ಟನ್ನು ಹಾಕೊಂಡು ಎಣ್ಣೆನಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಎಣ್ಣೆ ಕಾದಿದ್ಯಾ ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನೋಡಿದೆ, ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಕೋಡ್ಬಳೆನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು, ಹೈ ಫ್ಲೇಮ್ ಇಟ್ಕೋಬಾರ್ದು. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ, ಹಾಗಾಗಿ ಮೆತ್ತಗಾಗ್ಬಿಡುತ್ತೆ ಕೋಡ್ಬಳೆ, ಕ್ರಿಸ್ಪಿಯಾಗಿ ಬರಲ್ಲ. ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರ್ಗು ಮತ್ತೆ ನೊರೆ ಎಲ್ಲ ಕಮ್ಮಿ ಆಗೋವರ್ಗು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ನೀವು ಎಷ್ಟೇ ದಿನ ಇಟ್ರು ಕೋಡ್ಬಳೆ ಗರ್ಗರಿಯಾಗೇ ಇರುತ್ತೆ, ಮೆತ್ತಗಾಗಲ್ಲ. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರ್ಗು ಬೇಯಿಸ್ಕೊಳ್ಬೇಕು. ಕೋಡ್ಬಳೆ ಬೆಂದಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ತಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ಉಳಿದಿರೋಂಥ ಹಿಟ್ಟಲ್ಲಿ ಕೋಡ್ಬಳೆನ ಮಾಡಿಕೊಂಡು ಎಣ್ಣೆನಲ್ಲಿ ಹಾಕೊಂಡು ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ಲ ಯಾವ ಥರ ಸಿಂಪಲ್ ಆಗಿ ಕೋಡ್ಬಳೆ ಮಾಡೋದು ಅಂತ. ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೇಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಥ್ಯಾಂಕ್ ಯು ಆಲ್.